ಕರ್ತನಾದ ಯೇಸುನ ಸ್ವಾಮಿ ನಾಮಕ್ಕೆ ಮಹಿಮುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ನಾವು ಒಂದು ವಾಕ್ಯನ ಓದಿಕೊಳ್ಳೋಣ. ಈಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವಜನರೇ, ಈ ಬೆಳಗಿನ ಜಾವದಲ್ಲಿ ಕರ್ತನಾದ ಯೇಸುವಿನ ನಾಮದಲ್ಲಿ ದೇವ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಯೆಶಾಯ 30:18 ವಚನ ಹೇಳುತ್ತೆ, ಕರ್ತನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಆಮೆನ್, ಹಲ್ಲೆಲೂಯಾ. ಕರ್ತನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರನೆಂದು ದೇವರ ವಾಕ್ಯ ಹೇಳುತ್ತೆ. ಕೃಪೆ ಯಾರಿಗೆ ತೋರಿಸುವನು? ಈ ಅಂತ್ಯದ ದಿನಗಳಲ್ಲಿ, ಕರ್ತನ ಬರೋಣದ ದಿನಗಳಲ್ಲಿ ನಾವು ಎಲ್ಲರೂ ಸುರಕ್ಷಿತವಾಗಿರಬೇಕು, ಸಮೃದ್ಧಿಯಾಗಿರಬೇಕು, ಆಶೀರ್ವಾದವಾಗಿರಬೇಕಂದ್ರೆ ದೇವರ ಕೃಪೆ ಬಹಳ ಈ ಭೂಮಿಯ ಮೇಲೆ ನಮಗೆ ತುಂಬಾ ಮುಖ್ಯವಾದದ್ದು. ಹಾಗಾಗಿ ದೇವರ ಕೃಪೆ ಇಲ್ಲದೆ ಹೋದರೆ ನಾವು ಈ ಭೂಮಿಯಲ್ಲಿ ಜೀವಿಸಲು ಅಸಾಧ್ಯ. ದೇವರ ಕೃಪೆ ಇಲ್ಲದೆ ಹೋದರೆ ನಾವು ಈ ಭೂಮಿಯಲ್ಲಿ ಬಾಳೋದು ತುಂಬಾ ಕಷ್ಟ. ಈ ಕೊನೆಯ ದಿನಗಳಲ್ಲಿ ದೇವರ ಕೃಪೆ ಇದ್ದರೆ ಮಾತ್ರ ನಾವು ಎಲ್ಲ ಕಾರ್ಯಗಳಲ್ಲಿ ಸುರಕ್ಷಿತವಾಗಿರಲು ಸಾಧ್ಯ. ಯೆಶಾಯ 30:18 ವಚನ ಹೇಳುತ್ತೆ, ದೇವರು ನಿಮಗೆ ಕೃಪೆ ತೋರಿಸುವನೆಂದು ಕಾದಿರುವನು. ಈ ಕೊನೆಯ ದಿನಗಳಲ್ಲಿ ದೇವರು ತನ್ನ ಕೃಪೆನ ಯಾರಿಗೆ ತೋರಿಸುವನು? ಕೀರ್ತನೆ 103 ಅದರಲ್ಲಿ 11ನೇ ವಚನ ಏನು ಹೇಳುತ್ತಂದರೆ ನಾವು ಓದಿಕೊಳ್ಳೋಣ. ಆಮೆನ್, ಹಲ್ಲೆಲೂಯಾ, ಸ್ತೋತ್ರ ಕರ್ತಾವೇ. ಕೀರ್ತನೆ 103:11ನೇ ವಚನ, ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟೊಂದು ಅಪಾರವಾಗಿದೆ. ದೇವರು ತನ್ನ ಕೃಪೆಯನ್ನು ತೋರಿಸಬೇಕೆಂದು ಕಾದಿರುವನು. ಆ ಕೃಪೆಯನ್ನು ಯಾರಿಗೆ ಆತನ ತೋರಿಸುವನಂದರೆ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಪಾರವಾಗಿದೆ. ನೋಡಿದ್ರೆ ಆ ದೇವ್ರ ವಾಕ್ಯ ಹೇಳುತ್ತೆ, ಈ ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ ಅಷ್ಟೊಂದು ಅಪಾರವಾಗಿದೆ. ಹಾಗಾದರೆ ಒಬ್ಬ ಮನುಷ್ಯ ಏನು ಮಾಡಬೇಕಂದ್ರೆ ದೇವರಲ್ಲಿ ಭಯಭಕ್ತಿಯಾಗಿ ಜೀವಿಸಬೇಕು. ಈ ಪಾಪ ತುಂಬಿರೋ ಲೋಕದಲ್ಲಿ, ಅಶುದ್ಧ ತುಂಬಿರೋ ಲೋಕದಲ್ಲಿ, ಸೈತಾನ ಆಳ್ವಿಕೆ ಹೆಚ್ಚಾಗಿರುವಂಥ ಈ ಲೋಕದಲ್ಲಿ, ಈ ಕೊನೆ ಕಾಲದಲ್ಲಿ ಎಲ್ಲಿ ನೋಡಿದ್ರೂ ಹೆಚ್ಚು ಪಾಪಗಳು, ಅಶುದ್ಧಗಳು, ಹೊಲಸುಗಳು, ಎಲ್ಲಿ ನೋಡಿದ್ರೂ ಎಲ್ಲ ಕಡೆಗಳಲ್ಲಿ ಅಧಿಕವಾದ ಪಾಪ ತುಂಬಿ ಹೋಗಿದೆ. ಇಂಥ ದಿನಗಳಲ್ಲಿ ದೇವರಿಗೆ ಭಯಪಡುವಂಥ ಭಯ ಪ್ರತಿಯೊಬ್ಬರಿಗೆ ಇರಬೇಕು. ದೇವರ ಭಯದಲ್ಲಿ, ಭಕ್ತಿಯಲ್ಲಿ ನಾವು ನಡೆಯುವುದಾದರೆ ದೇವರ ಕೃಪೆ ಅಂಥವ್ರ ಮೇಲೆ ಅಪಾರವಾಗಿರುತ್ತೆ. ಆ ಕೃಪೆ ಅವರುಗಳನ್ನು ಬೀಳದಂತೆ ಕಾಪಾಡುತ್ತೆ, ಜಾರದಂತೆ ಕಾಪಾಡುತ್ತೆ. ಎಲ್ಲ ಸಮಯದಲ್ಲಿ ಆ ಕೃಪೆ ಅವರುಗಳನ್ನು ಆತುಕೊಳ್ಳುತ್ತೆ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಪ್ರತಿದಿನ ದೇವರಿಗೆ ಭಯಪಡೋ ಭಯ, ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು, ನಾವು ಎಲ್ಲಾದರೂ ಹೊರಗಡೆ ಹೋಗುವಾಗೆ ಪ್ರಾರ್ಥನೆ ಮಾಡಿಕೊಂಡು ಹೋಗೋದು, ಹೊರಗಡೆ ಹೋಗುವಾಗೆ ಜ್ಞಾನವಾಗಿ ಪರಿಶುದ್ಧವಾಗಿ ನಾವು ಜೀವಿಸಿಕೊಳ್ಳಬೇಕು. ಪ್ರತಿಯೊಂದು ಕಾರ್ಯದಲ್ಲಿ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ನಡೆದುಕೊಳ್ಳಬೇಕು. ಆಮೆನ್, ಹಲ್ಲೆಲೂಯಾ. ಎರಡನೇದು, ಆ ಕೃಪೆ ಮತ್ತು ಯಾರಿಗೆ ಅಂದರೆ ಪೇತ್ರನು 1 ಪೇತ್ರನು ಅದರಲ್ಲಿ 1 ಪೇತ್ರದಲ್ಲಿ 5:6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಆತನ ಕೃಪೆ ಯಾರಿಗೆ ಅಂದರೆ 5:6, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು. ಹಲ್ಲೆಲೂಯಾ. ನಾವು ನೋಡ್ತೀವಿ 3ನೇದು, ದೇವರು ತನ್ನ ಕೃಪೆನ ಯಾರಿಗೆ ತೋರಿಸ್ತಾನಂದರೆ ದೀನರಿಗೆ ಆತನ ಕೃಪೆನ ತೋರಿಸುವನು. ಅಹಂಕಾರಿಗಳಿಗೆ ದೇವರು ಕೋಪಿಷ್ಠನಾಗಿರುತ್ತಾನೆ. ಅಹಂಕಾರಿಗಳನ್ನ ದೇವರು ಎದುರಿಸಿ ನಿಲ್ಲುತ್ತಾನೆ, ಕೋಪ ಉಳ್ಳವನಾಗಿರ್ತಾನೆ. ಯಾಕೆ? ದೇವರ ಮಾತಿಗೆ ಅವಿಧೇಯರಾಗಿ, ದೇವರ ಮಾರ್ಗಗಳನ್ನು ಅನುಸರಿಸದೆ, ದೇವರ ಕಡೆ ನಾವು ಒಳ್ಳೆ ರೀತಿಯಾಗಿ ಭಕ್ತಿಯುಳ್ಳ ಜೀವಿತಗಳನ್ನು ಮಾಡದೆ, ದೇವರ ಕಟ್ಟಳೆಗಳನ್ನ ಕೈಗೊಳ್ಳದೆ, ದೇವರ ಸನ್ಮಾರ್ಗದಲ್ಲಿ ನಾವು ನಡೆಯದೆ, ಒಂದು ಪರಿಶುದ್ಧವಾದ ಜೀವಿತಗಳನ್ನ ನಾವು ಜೀವಿಸದೆ ನಾವು ಇರುವಾಗೆ ನಾವು ದೇವರ ದೃಷ್ಟಿಯಲ್ಲಿ ಅಹಂಕಾರಿಗಳಾಗಿರುತ್ತೇವೆ. ಆಗ ದೇವರು ಏನು ಹೇಳ್ತಾರೆ? ಅಹಂಕಾರಿಗಳನ್ನ ಎದುರಿಸಿ ನಿಲ್ಲುತ್ತಾನೆ. ಯಾರಿಗೆ ಆತನ ಕೃಪೆ ಅಂದರೆ ದೀನರಿಗೆ. ತಗ್ಗಿಸ್ಕೊಳ್ಬೇಕು. ದೇವರ ಮುಂದೆ ನಮ್ಮನ್ನು ಪ್ರತಿದಿನ ತಗ್ಗಿಸಿಕೊಳ್ಳಬೇಕು. ಎಲ್ಲ ವಿಷಯದಲ್ಲಿ ತಗ್ಗಿಸಿಕೊಂಡು ತಾಳ್ಮೆಯುಳ್ಳವರಾಗಿ ನಾವು ನಡೆದುಕೊಳ್ಳಬೇಕು. ಅಹಂಕಾರ ಇಲ್ಲದೆ, ಗರ್ವ ಇಲ್ಲದೆ, ಹೆಮ್ಮೆ ಪಡದೆ, ಉಬ್ಬಿಕೊಳ್ಳದೆ, ನಾವು ಈ ರೀತಿಯಾಗಿ ಗರ್ವಿಷ್ಠರಾಗಿ ಹೋಗದೆ ನಾವು ಪ್ರತಿದಿನ ಎಲ್ಲ ಕಾರ್ಯಗಳಲ್ಲಿ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವಾಗೆ ಅವರೇ ದೀನರಾಗಿರ್ತಾರೆ. ಅವರು ದೀನರಾಗಿರುವಾಗೆ ದೇವರು ಅವರಿಗೆ ತನ್ನ ಕೃಪೆನ ತೋರಿಸುವನು ಆಗಿರುತ್ತಾನೆ. ಹಲ್ಲೆಲೂಯಾ. ಅನೇಕರು ಒಳ್ಳೆ
ಮನೆ ಇದ್ದರೆ, ಕಾರು ಬಂಗ್ಲೆ ಇದ್ದರೆ, ಒಳ್ಳೆ ಜಾಬ್ ಇದ್ದರೆ, ಒಳ್ಳೆ ರೀತಿಯಾಗಿ ಅವ್ರಿಗೆ ಐಶ್ವರ್ಯ ಇದ್ದರೆ, ಎಲ್ಲ ರೀತಿ ಎಜುಕೇಷನ್ ಇರುವಾಗೆ ಅನೇಕರು ತನ್ನನ್ನು ಹೆಚ್ಚಿಸ್ಕೊಳ್ತಾರೆ, ಉಬ್ಬಿಕೊಳ್ಳುತ್ತಾರೆ. ಅವ್ರಗಳ ಮೇಲೆ ದೇವರಿಗೆ ಏನಿರುತ್ತೆ, ಕೋಪ ಇರುತ್ತೆ. ಆದರೆ ನಮ್ಗೆ ಏನೇ ಇದ್ದರೂ ಈ ಭೂಮಿ ಮೇಲೆ ಎಲ್ಲ ದೇವ್ರು ಕೊಟ್ಟಿದ್ದಾನೆ. ನಮಗೆ ದೇವರೆಲ್ಲ ಕೊಟ್ಟಿರೋಗೆ ಆತನಿಗೆ ಕೃತಜ್ಞತೆ ಹೇಳುತ್ತಾ ಪ್ರತಿದಿನ ಆತನ ನಾಮವನ್ನು ನಾವು ಮಹಿಮೆ ಪಡಿಸುವರಾಗಿರಬೇಕು. ಹಾಗೆ ಕೊಟ್ಟಂಥ ಎಲ್ಲ ರೀತಿಯಾದ ದಾನಗಳಿಗೂ ಪ್ರತಿ ಮುಂಜಾನೆಯಲ್ಲಿ ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸಬೇಕು. ಏಸಪ್ಪ, ನನಗೆ ಇದನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಒಳ್ಳೆ ಕೆಲಸ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನನಗೆ ಒಳ್ಳೆ ರೀತಿಗೆ ಗಂಡ ಕೊಟ್ಟೆ, ಮಕ್ಕಳನ್ನ ಕೊಟ್ಟೆ, ತಂದೆ ತಾಯಿಗಳನ್ನ ಕೊಟ್ಟೆ ಅಪ್ಪ, ಈ ರೀತಿಯಾಗಿ ಒಳ್ಳೆ ಸೇವೆಯನ್ನು ಕೊಟ್ಟೆ, ಸಭೆನ ಕೊಟ್ಟೆ ದೇವ, ಈ ರೀತಿಯಾಗಿ ಎಲ್ಲ ಆಹಾರ ವಸ್ತ್ರಗಳನ್ನು ಕೊಟ್ಟಿರೋಂಥ ಎಲ್ಲ ರೀತಿಯಾದ ಆಶೀರ್ವಾದಕ್ಕಾಗಿ ನನಗೆ ಸ್ತೋತ್ರ ಎಂದು ನಾವು ದೇವರ ಮುಂದೆ ತಮ್ಮನ್ನು ತಗ್ಗಿಸ್ಕೊಂಡು ಪ್ರತಿದಿನ ಅವನ ಸ್ತುತಿ ಸ್ತೋತ್ರ ಹೇಳಿ ಅವರನ್ನು ನಾವು ಮಹಿಮೆ ಪಡಿಸುವಾಗೆ ಆ ದೇವರ ಕೃಪೆ ಅಂಥವರುಗಳ ಮೇಲೆ ಅಧಿಕವಾಗಿರುತ್ತೆ. ದೇವ ಮಕ್ಕಳೇ, ಹಾಲೆಲೂಯ. ಮತ್ತು 4ನೇದು ಆತನ ಕೃಪೆ ಯಾರಿಗಂದರೆ ಕೀರ್ತನೆ 90 ಅದು 4ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 14 ಕೀರ್ತನೆ 90 ಅದು 4 ಏನು ಹೇಳುತ್ತಂದರೆ, ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು. ಉದಯ ಕಾಲದಲ್ಲಿ ಅಂದರೆ ಬೆಳಗಿನ ಜಾವ ಮುಂಜಾನೆ ಇನ್ನು ಕತ್ತಲಿರುವಾಗೆ ದೇವ ಮಕ್ಕಳು ಏನು ಮಾಡಬೇಕು, ಬೆಳಗಿನ ಜಾವದಲ್ಲಿ ಎದ್ದು ದೇವರ ಮುಂದೆ ಮೊಣಕಾಲು ಊರಿ ದೇವರನ್ನ ನೋಡಿ ನಾವು ಏನು ಮಾಡಬೇಕಂದ್ರೆ ಸ್ತುತಿಸ್ಬೇಕು. ದೇವರು ಕೊಟ್ಟ ಈ ಒಳ್ಳೆ ದಿನಕ್ಕಾಗಿ ಸ್ತೋತ್ರ, ಈ ದಿನವೆಲ್ಲ ದೇವರ ನಮ್ಮನ್ನು ಕಾಯೋದ್ರಿಗಾಗಿ ಸ್ತೋತ್ರ, ದೇವರು ಕೊಟ್ಟ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ದೇವರ ನಾಮಕ್ಕೆ ಈ ರೀತಿಯಾಗಿ ಮುಂಜಾನೆ ಜಾವದಲ್ಲಿ ನಾವು ಪ್ರಾರ್ಥನೆಗಳಲ್ಲಿ ಸ್ತೋತ್ರಗಳನ್ನು ಸಲ್ಲಿಸುವಾಗೆ ನಾವು ಮುಂಜಾನೆ ಜಾವ ನಾವು ಮಾಡುವಾಗೆ ಆ ಮುಂಜಾನೆ ಜಾವದಲ್ಲಿ ಆತನ ಕೃಪೆ ಹೊಸದಾಗಿರುತ್ತೆ. ಪ್ರತಿ ಮುಂಜಾನೆ ಜಾವದಲ್ಲಿ ಆತನ ಕೃಪೆ ನೂತನವಾಗಿರುತ್ತೆ. ಹೀಗೆ ನಾವು ಮಾಡುತ್ತಾ ನಾವು ಹೋಗುವಾಗೆ ಬೆಳಗಿನ ಜಾವದ ಒಂದು ಪ್ರಾರ್ಥನೆ ಆಗಿರ್ಬೋದು, ಬೈಬಲ್ ಓದಿ ಧ್ಯಾನಿಸುವುದು ಆಗಿರ್ಬೋದು, ದೇವರು ಕೊಟ್ಟ ಆಶೀರ್ವಾದಗಳಿಗೆ ದೇವರನ್ನ ಸ್ತುತಿಸುವುದಾಗಿರ್ಬೋದು, ಈ ರೀತಿಯಾಗಿ ನಮಗೆ ಕೊಟ್ಟ ಎಲ್ಲ ಸೌಲಭ್ಯಗಳಿಗಾಗಿ ಕರ್ತನಾದ ಯೇಸುವನ್ನು ನಾವು ಹೆಚ್ಚಾಗಿ ಸ್ತುತಿಸಿ ಆರಾಧಿಸಿ ಅವರನ್ನು ಮಹಿಮೆ ಪಡಿಸುವಾಗೆ ದೇವರ ಕೃಪೆ ಅಂಥ ವ್ಯಕ್ತಿಗಳ ಮೇಲೆ ಅಪಾರವಾಗಿರುತ್ತೆ. ಬೆಳಗ್ಗೆ ಆ ಕೃಪೆಯನ್ನು ನಾವು ಹೊಂದಿಕೊಂಡು ಆನಂತರ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಹೊರಗೆ ಹೋಗುವಾಗೆ ಆ ಕೃಪೆ ಆ ಬೆಳಗಿಂದ ಹಿಡಿದು ಸಂಜೆ ತನಕ ಆ ಕೃಪೆ ನಮ್ಮನ್ನು ಮಾರ್ಗಣೆ ಹಿಡಿಸುತ್ತೆ. ಆಪತ್ತುಗಳಲ್ಲಿ ತಪ್ಪಿಸುತ್ತೆ, ವಿಪತ್ತುಗಳಲ್ಲಿ ತಪ್ಪಿಸುತ್ತೆ, ಪಾಪದಲ್ಲಿ ಬೀಳದಾಗೆ ನಮ್ಮನ್ನು ಕಾದುಕೊಳ್ಳುತ್ತೆ. ಎಂಥ ಸಂದರ್ಭಗಳು ಬರುವಾಗಲೂ ಕಲ್ಲಿಗೆ ತಗಲದಾಗೆ ಕರ್ರಗಳಲ್ಲಿ ನಮ್ಮನ್ನು ದೂತರುಗಳು ಎತ್ತುಕೊಳ್ಳುತ್ತಾರೆ ಎಂದು ಕೀರ್ತನೆಯಲ್ಲಿ ನಾವು ನೋಡುವ ಪ್ರಕಾರವಾಗಿ ದೇವರ ಕೃಪೆ ನಮ್ಮನ್ನು ನಡೆಸುತ್ತೆ. ಮತ್ತು ನಮಗೆ ಬೇಕಾಗಿರುವಂಥ ಎಲ್ಲ ರೀತಿಯಾದ ಅನುಕೂಲಗಳನ್ನು, ನಮಗೆ ಬೇಕಾಗಿರೋ ಸೌಲಭ್ಯಗಳನ್ನು, ನಮಗೆ ಬೇಕಾಗಿರೋ ಆಶೀರ್ವಾದಗಳನ್ನ ಎಲ್ಲವನ್ನೂ ದೇವರ ಕೃಪೆ ನಮಗೆ ಒದಗಿಸಿಕೊಡುತ್ತೆ. ಹೀಗಾಗಿ ನಾವು ದೇವರ ಪಾದದಲ್ಲಿ ಏನು ಮಾಡಬೇಕಂದ್ರೆ ಮುಂಜಾನೆ ಜಾವದಲ್ಲಿ ಪ್ರಾರ್ಥಿಸುವರಾಗಿರಬೇಕು, ಬೈಬಲ್ನ ಓದಿ ಧ್ಯಾನಿಸುವರಾಗಿರಬೇಕು, ದೇವನ ಅಧಿಕವಾಗಿ ಪ್ರೀತಿಸಿ ಅವನ ಮಹಿಮೆ ಪಡಿಸಿ ಅವನ ಸ್ತುತಿಸಿ ಆ ನಂತರ ನಾವು ಪ್ರಾರ್ಥನೆ ಮಾಡಿ ಮುಗಿಸಿ ನಾವು ಹೊರಗಡೆ ಹೋಗುವಾಗೆ ಆ ಇಡೀ ದಿನ ದೇವರ ಕೃಪೆ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ದೇವರ ಕೃಪೆ ನಮ್ಮನ್ನು ರಕ್ಷಿಸುತ್ತೆ, ದೇವರ ಕೃಪೆ ನಮ್ಮನ್ನು ಕಾಪಾಡುತ್ತೆ. ನಮ್ಮ ಕುಟುಂಬಗಳು, ನಾವು ಮಾಡೋ ಕೆಲಸ ಕಾರ್ಯಗಳು, ಆ ದಿನದ ಎಲ್ಲ ಕಾರ್ಯಗಳಲ್ಲಿ ದೇವರ ಕೃಪೆ ನಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸುತ್ತೆ ಮಕ್ಕಳೇ. ಹೀಗಾಗಿ ದಾವೀದ ನೋಡ್ರಿ, ರಾಜನಾದ ದಾವೀದನು ದೇವ ಸಮ್ಮುಖದಲ್ಲಿ ಅವರು ಈ ರೀತಿಯಾಗಿ ಕೀರ್ತನೆ 23 6ನೇ ವಚನದಲ್ಲಿ ನಾವು ನೋಡ್ತೀವಿ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು, ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುತ್ತೇನೆ ಎಂದು ದಾವೀದ ರಾಜ ಹೇಳ್ತಾರೆ. ಆಗ ನೋಡ್ರಿ, ಕೃಪೆಯು ಶುಭವು ನನ್ನನ್ನು ಹಿಂಬಾಲಿಸುವವು. ಕಾರಣ ಏನು? ಯಾವಾಗಲೂ ದಾವೀದ ದೇವರ ಸಮ್ಮುಖದಲ್ಲಿ ಏನು ಮಾಡ್ತಾನೆ, ಮಧ್ಯರಾತ್ರಿಯಲ್ಲಿ, ಮುಂಜಾನೆ ಜಾವದಲ್ಲಿ, ಸಂಜೆ ಸಮಯಗಳಲ್ಲಿ, ಎಲ್ಲ ಸಮಯಗಳಲ್ಲಿ ದಾವೀದ ರಾಜ ದೇವರನ್ನ ಆರಾಧಿಸುವಂಥ ವ್ಯಕ್ತಿಯಾಗಿರ್ತಾನೆ, ದೇವರನ್ನ ಹುಡುಕುವಂಥ ವ್ಯಕ್ತಿಯಾಗಿರ್ತಾನೆ. ಎಲ್ಲ ಕಾರ್ಯಗಳಲ್ಲಿ ದೇವರನ್ನ ಮಹಿಮೆ ಪಡಿಸುವಂಥ ಒಂದು ಒಳ್ಳೆ ವ್ಯಕ್ತಿಯಾಗಿ ದಾವೀದ ರಾಜ ಇರುವಾಗಲೇ ದಾವೀದ ಹೇಳ್ತಾನೆ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತದೆ. ಹೀಗಾಗಿ ನಾನು ಸದಾಕಾಲ ಎಲ್ಲಿರ್ತೇನೆ ಅಂದರೆ ಯೆಹೋವನ ಮಂದಿರದಲ್ಲಿ, ದೇವರ ಆಲಯದಲ್ಲಿ. ಕೀರ್ತನೆ 128 5ನೇ ವಚನ ಹೇಳುತ್ತೆ, ಚಿಯೋನಿನಲ್ಲಿರೋ ಯೆಹೋವ ನಿನ್ನನ್ನು ಆಶೀರ್ವದಿಸಲಿ. ಚಿಯೋನ್ ಅಂದರೆ ದೇವರ ಆಲಯ. ಆಲಯದಲ್ಲಿ ನಾವು ಹೋಗುವಾಗೆ ಆಲಯದ ಒಳಗಿಂದ ದೇವರು ನಮ್ಮನ್ನು ಏನು ಮಾಡ್ತಾರೆ, ಆಶೀರ್ವದಿಸ್ತಾರೆ. ಈಗ ಅನೇಕ ಆಶೀರ್ವಾದಗಳು, ಅನೇಕ ಸಮೃದ್ಧಿಗಳು, ಅನೇಕ ಅದ್ಭುತಗಳು, ಅನೇಕ ಮಹತ್ಕಾರ್ಯಗಳು ದೇವರ ಸಮ್ಮುಖದಲ್ಲಿ ಉಂಟು. ದೇವ ಮಕ್ಕಳೇ, ಈ ಅಂತ್ಯದ ದಿನಗಳಲ್ಲಿ ಅಧಿಕವಾಗಿ ದೇವರಿಗೆ ಸಮಯ ಕೊಡ್ರಿ, ಅಧಿಕವಾಗಿ ಪ್ರಾರ್ಥನೆ ಮಾಡೋಕ್ಕೆ ಸಮಯ ಕೊಡ್ರಿ.
ಬೈಬಲ್ನ ಓದೋಕ್ಕೆ ಸಮಯ ಕೊಡ್ರಿ. ಬೈಬಲಲ್ಲಿ ಬರೆಯಲ್ಪಟ್ಟಿರೋ ಪ್ರತಿಯೊಂದು ವಾಕ್ಯನ ನಾವು ಧ್ಯಾನಿಸಿ ಅವುಗಳನ್ನ ನಾವು ಕೈಗೊಳ್ಳುವಾಗೆ ನಮಗೆ ಬೇಕಾಗಿರೋ ಸಕಲ ವಿಧವಾದ ಆಶೀರ್ವಾದಗಳನ್ನು ದೇವರು ಪರಲೋಕದ ದೂರಗಳನ್ನು ತೆರೆದು ಅವರ ಕುಟುಂಬಗಳಲ್ಲಿ ಜೀವಿತಗಳಲ್ಲಿ ಆತನು ಸುರಿಸುವಂತಹ ಸರ್ವಶಕ್ತಿಗಳ ಒಬ್ಬ ದೇವನಾಗಿರುತ್ತಾನೆ. ಯೇಸು ತುಂಬಾ ಒಳ್ಳೆಯವರು. ಆತನೇ ಸತ್ಯವು ಕೃಪೆಯು ಆತನಿಂದಲೇ ಬಂತು ನಾವು ನೋಡ್ತೀವಿ. ಹೌದು, ಧರ್ಮಶಾಸ್ತ್ರ ಮೋಶೆ ಮೂಲಕವಾಗಿ ಬಂತು, ಸತ್ಯವು ಕೃಪೆಯು ಕ್ರಿಸ್ತನ ಮೂಲಕವಾಗಿ ಬಂತು ಎಂದು ಬರೆಯಲ್ಪಟ್ಟಿದೆ. ಆಗ ಯೇಸು ಕ್ರಿಸ್ತನ ಮೂಲಕವಾಗಿ ಬಂದಂಥ ಕೃಪೆಯನ್ನು ನಾವು ಯಾರು ನಿರರ್ಥಕ ಮಾಡಿಕೊಳ್ಳದೆ ಆ ಕೃಪೆನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡರೆ ನಮಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಯೇಸು ನಾಮದಲ್ಲಿ ನಾವು ಹೊಂದಿಕೊಳ್ಳಲು ಸಾಧ್ಯವಾಗುತ್ತೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ಮಕ್ಕಳು, ಈ ರೀತಿಯಾಗಿ ದೇವರು ನಮಗೆ ಕೃಪೆ ತೋರಿಸಬೇಕೆಂದು ಕಾದಿದ್ದಾನೆ. ಯಾರಿಗೆ ಕೃಪೆ? ದೇವರ ಸಮ್ಮುಖದಲ್ಲಿ ಇರೋರಿಗೆ ದೇವ್ರ ಕೃಪೆ ತೋರಿಸಲು ಕಾದಿರುತ್ತಾನೆ. ಮತ್ತು ಆತನ ಕೃಪೆ ಯಾರ ಮೇಲೆ? ಆತನಲ್ಲಿ ಭಯ ಭಕ್ತಿಯಾಗಿ ನಡೆಯೋರ ಮೇಲೆ ಕೃಪೆ ಅಪಾರವಾಗಿದೆ. ಮತ್ತು ಮೂರನೇದು ಯಾರಿಗೆ ಆತನ ಕೃಪೆ ತೋರಿಸ್ತಾನಂದರೆ ದೀನರಿಗೆ ಆತನು ತನ್ನ ಕೃಪೆನ ತೋರಿಸುವನಾಗಿರುತ್ತಾನೆ. ನಾಲ್ಕನೇದು ಯಾರಿಗೆ? ಮುಂಜಾನೆ ಜಾವದಲ್ಲಿ ಉದಯ ಕಾಲದಲ್ಲಿ ಅವರ ಸಮ್ಮುಖದಲ್ಲಿ ಸ್ತುತಿಸಿ ಆರಾಧಿಸಿ ಪ್ರಾರ್ಥಿಸೋರ ಮೇಲೆ ಆ ಕೃಪೆ ಆತನು ತೋರಿಸುವಂಥ ದೇವನಾಗಿರುತ್ತಾನೆ. ಮುಂಜಾನೆ ಜಾವ ಕೃಪೆ ತುಂಬಾ ನೂತನವಾಗಿ ತುಂಬಾ ಮಹಿಮೆ ಉಳ್ಳದಾಗಿರುತ್ತೆ ಮಕ್ಕಳೇ. ಹೀಗಾಗಿ ದೇವ್ರ ಕೃಪೆನ ಹುಡುಕ್ರಿ. ಯಾವಾಗಲೂ ದೇವ್ರ ಸಮ್ಮುಖನ ಹುಡುಕ್ರಿ. ದೇವ್ರ ಸಮ್ಮುಖ ನಾವು ಎಷ್ಟು ಹುಡುಕ್ತೀವೋ ಅಷ್ಟು ಕೃಪೆ ನಮ್ಮ ಮೇಲೆ ಹೆಚ್ಚಾಗುತ್ತೆ. ದೇವ್ರ ಸಮ್ಮುಖದಲ್ಲಿ ಎಷ್ಟು ಸಮಯನ ನಾವು ಕಳೀತಿರೋ ಅಷ್ಟು ಕೃಪೆಯಲ್ಲಿ ನಾವು ಅಭಿವೃದ್ಧಿ ಆಗ್ತೀರಿ. ಆ ಕೃಪೆ ಇಲ್ಲದನ್ನೆಲ್ಲ ನಮ್ಮ ಜೀವಿತದಲ್ಲಿ ಒದಗಿಸಿ ಕೊಡುವಂಥದ್ದಾಗಿರುತ್ತೆ. ಆಮೇನ್. ಹಲ್ಲೆಲೂಯಾ. ಕರ್ತನಾದ ಯೇಸುವಿನ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಅಂತ್ಯದ ದಿನಗಳಲ್ಲಿ ದೇವರ ಬರೋಣ ಬಹಳ ಸಮೀಪವಾಗಿರೋದ್ರಿಂದ ಆತನ ಕೃಪೆನ ಬಹಳವಾಗಿ ನಾವು ಹುಡುಕುವಾಗೆ ಬರುವಂಥ ಎಲ್ಲ ಆಪತ್ತು ವಿಪತ್ತುಗಳಲ್ಲಿ ಆ ಕೃಪೆ ನಮ್ಮನ್ನು ತಪ್ಪಿಸುತ್ತೆ. ಕರ್ತನಾದ ಯೇಸು ಬರುವಂಥ ದಿನಗಳಲ್ಲಿ ಅವರ ಸಮ್ಮುಖದಲ್ಲಿ ನಾವು ತುಂಬಾ ಆಶೀರ್ವದಿಸಲ್ಪಟ್ಟವರಾಗಿ ಅವ್ರ ಮುಂದೆ ನಾವು ನಿಲ್ಲಲು ಸಾಧ್ಯವಾಗುತ್ತೆ. ಹೀಗಾಗಿ ಈ ವಾಕ್ಯವನ್ನು ಕೇಳಿರೋಂಥ ಪ್ರತಿಯೊಬ್ಬರು ನೀವು ಈ ವಾಕ್ಯನ ನಮ್ಮ ಚಾನೆಲ್ ಪೂರ್ಣ ಸುವಾರ್ಥ ಗಾಸ್ಪಲ್ ಮಿನಿಸ್ಟ್ರಿ ಈ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.